ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಏನಂತ ಅಂದರೆ, ಕೆಲವೊಬ್ಬರು ಹೇಳ್ತಾ ಇರ್ತೀರ, ನಮಗೆ ದುಡ್ಡು ನಮ್ಮ ಹತ್ರ ಜಾಸ್ತಿ ನಿಲ್ಲೋದೇ ಇಲ್ಲ, ಏನು ಮಾಡಿದ್ರು ಎಷ್ಟೇ ದುಡಿತೀವಿ, ದುಡಿಯಲ್ಲ ಅಂತ ಏನೇಳಲ್ಲ, ಅಷ್ಟು ದುಡಿದ್ರೂ ಅದೆಲ್ಲನೂ ಹಂಗೆ ಬರುತ್ತೆ, ಹಂಗೆ ಹೊರ್ಟೋಗ್ಬಿಡುತ್ತೆ. ಏನು ಮಾಡಿದ್ರು ತಿಂಗಳು ಪೂರ್ತಿ ದುಡಿದ್ರು ನಮ್ಮ ಪರ್ಸಲ್ಲಿ ₹1 ಇರೋದಿಲ್ಲ. ಏನಾನ ಎಮರ್ಜೆನ್ಸಿಗೆ ಅಂದ್ರೂ ತಿಂಗಳ ಎಂಡಲ್ಲಿ ಒಂದು ₹100 ಅಂತ ನಮಗೆ ಅಂತ ಇರೋದಿಲ್ಲ ಅಂತ ತುಂಬ ಹೆಣ್ಮಕ್ಳು ಬೇಜಾರು ಮಾಡ್ಕೊತಿರ್ತೀರ, ಗಂಡಸರು ಸಹ ಬೇಜಾರು ಮಾಡ್ಕೊತಾ ಇರ್ತೀರ. ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ದುಡ್ಡು ಒಂದು ಸರಿ ಖಾಲಿ ಆಯಿತು ಅಂದರೆ ಮತ್ತೆ ಯಾವುದೋ ಒಂದು ರೂಪದಲ್ಲಿ ಪರ್ಸು ಯಾವಾಗಲೂ ತುಂಬಿರೋ ಥರ ಆಗಬೇಕು ಅಂದರೆ ನಾವು ಒಂದು ಪುಟ್ಟ ಉಪಾಯನ ಮಾಡ್ಕೋಬೇಕಾಗತ್ತೆ. ಅದೇನಪ್ಪ ಅಂತ ಅಂದರೆ, ನೋಡಿ, ನಾನು ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿಗೆ ಯಾವಾಗಲೂ ನಾವು ಖುಷಿ ಪಡಿಸೋ ಅಂಥದ್ದನ್ನ ನಾವು ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ನೋಡಿ, ಮಹಾಲಕ್ಷ್ಮಿಗೆ ಈ ಸಂಖ್ಯೆಗಳಂದರೆ ತುಂಬ ಇಷ್ಟ ಆಗುತ್ತೆ. ಈ ಸಂಖ್ಯೆಗಳು ಯಾರ ಪರ್ಸ್ನಲ್ಲಿ ಇರುತ್ತೋ ಅಥವಾ ವಾಲೆಟ್ನಲ್ಲಿ ಇರುತ್ತೋ ಅಂಥವ್ರಿಗೆ ಖಂಡಿತವಾಗ್ಲೂ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಅಥವಾ ನಿಮಗೆ ಯಾವುದೋ ಒಂದು ಆರ್ಥಿಕವಾಗಿ ನೀವು ಸದೃಢರಾಗಿಲ್ಲ ಅಂತ ಅಂದ್ರೂ ನಿಮಗೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗಿಲ್ಲ, ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಪೂಜೆ ಮಾಡಬೇಕಾಗಿಲ್ಲ, ಉಪವಾಸ ಇರಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನೀವೇನು ಮಾಡಬೇಕು ಅಂತ ಅಂದರೆ, ನೋಡಿ, ಒಂದು ವೈಟ್ ಶೀಟನ್ನು ತೊಗೊಬೇಕಾಗುತ್ತೆ. ಅಲ್ಲಿ ವೈಟ್ ಶೀಟಲ್ಲಿ ನೀವು ಒಂದು ಮಾರ್ಕರ್ ಪೆನ್ ಆದ್ರೂ ತೊಗೊಬೇಕಾಗುತ್ತೆ. ಆ ಮಾರ್ಕರ್ ಪೆನ್ ಬಂದು ರೆಡ್ ಕಲರ್ ಆಗಿರಬೇಕು, ಇಲ್ಲ ಅಂದರೆ ಸ್ಕೆಚ್ ಪೆನ್ ಆದರೆ ಓಕೆ, ಇಲ್ಲ ರೆಡ್ ಪೆನ್ನು ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ಕೆಂಪು ಬಣ್ಣದಿಂದ ಕೂಡಿರಬೇಕಾಗುತ್ತೆ. ಆ ಕೆಂಪು ಬಣ್ಣದಿಂದ ತಗೊಂಡಿರೋ ಅಂಥ ಪೆನ್ ಆಗ್ಬೋದು, ಸ್ಕೆಚ್ ಪೆನ್ ಆಗ್ಬೋದು, ಮಾರ್ಕರ್ ಆಗ್ಬೋದು, ಅದನ್ನು ನೀವು ತಗೊಂಡು ಏನು ಮಾಡಬೇಕು ಅಂತ ಅಂದರೆ, ನೋಡಿ, ಈ ರೀತಿ 3 ಬಾಕ್ಸ್, ಒಟ್ಟು 6 ಬಾಕ್ಸನ್ನು ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ಬರ್ಕೊಂಡು ನೀವು 1ನೇ ಬಾಕ್ಸಲ್ಲಿ ಬಂದು ನೀವು 4, 3 ಮತ್ತು 8 ಅಂತ ಬರ್ಕೊಬೇಕಾಗುತ್ತೆ. ಆಮೇಲೆ 2ನೇ ಬಾಕ್ಸಲ್ಲಿ ಬಂದು ನೀವು 6, 5 ಮತ್ತು 1 ಅಂತ ಬರ್ಕೊಬೇಕಾಗುತ್ತೆ. 3ನೇ ಬಾಕ್ಸಲ್ಲಿ ಬಂದು 2, 7 ಮತ್ತು 6 ಅಂತ ಬರ್ಕೊಬೇಕಾಗುತ್ತೆ. ಆಮೇಲೆ ಅಕ್ಕಪಕ್ಕ ಬಂದು ನೋಡಿ, ಸ್ವಸ್ತಿಕ್ ಚಿಹ್ನೆನ ನೀವು ಬರೀಬೇಕಾಗುತ್ತೆ. ನೋಡಿ, ಕಾಣಿಸ್ತಿದೆಯಾ? 2 ಸ್ವಸ್ತಿಕ್ ಚಿಹ್ನೆಗಳನ್ನ ನೀವು ಬರೆದು ಇದನ್ನು ನೀವು ಬೆಳಗಿನ ಜಾವ ಬರೆದು ದೇವ್ರ ಮುಂದೆ ಇಟ್ಟು ನೀವು ಕೇಳ್ಕೊಬೇಕು ಮಹಾಲಕ್ಷ್ಮಿನ, ಅಮ್ಮ ತಾಯಿ, ನನ್ನ ಪರ್ಸಲ್ಲಿ ಎಷ್ಟೇ ದುಡಿದ್ರೂ ತಿಂಗಳು ಪೂರ್ತಿ ನಾವು ಸಂಬಳ ಎಲ್ಲ ತೊಗೊತಿರ್ತೀವಿ, ಆದರೂ ನಾವು ಸಂಬಳ ತೊಗೊಂಡ್ರು ನಮ್ಮ ಪರ್ಸಲ್ಲಿ ₹1 ದುಡ್ಡು ಕೂಡ ಉಳಿದಿರೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ, ತುಂಬ ಕಷ್ಟದಲ್ಲಿರ್ತೀವಿ. ದಯವಿಟ್ಟು ನಮ್ಮ ಮನೆಯಲ್ಲಿ ಮತ್ತು ನನ್ನ ಬ್ಯಾಗಲ್ಲಿ ಯಾವಾಗಲೂ ದುಡ್ಡಿರೋ ಥರ ನೋಡ್ಕೋ ತಾಯಿ, ಯಾವಾಗಲೂ ಲಕ್ಷ್ಮಿ ನಮ್ಮ ಮನೆಯಲ್ಲಿ ತುಂಬಿರೋ ಥರ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ಇದನ್ನು ನೀವು ಬರೆದುಬಿಟ್ಟು ಏನು ಮಾಡಬೇಕು ಅಂದರೆ, ನೀವು ಆ ಕೆಲಸಕ್ಕೆ ತಗೊಂಡೋಗ್ತಾ ಇರ್ಬೋದು ಅಥವಾ ನೀವು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಪರ್ಸ್ನಲ್ಲಿ ನೀವು ಇದನ್ನು ಮಡಚಿಬಿಟ್ಟು ಒಂದು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಇದಕ್ಕೆ ಹಾಳೆಗೆ ಇಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಬಿಟ್ಟು ಇದನ್ನು ನೀವು ಪರ್ಸ್ನಲ್ಲಿ ಇಟ್ಕೊಂಡು ಹೋಗೋ ಅಂಥ ಅಭ್ಯಾಸನ ಕ್ಯಾರಿ ಮಾಡಬೇಕು. ಆ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವಾಗಲೂ ಅಷ್ಟೇ ಪರ್ಸ್ನಲ್ಲಿ ದುಡ್ಡು ತುಂಬಿರುತ್ತೆ. ಯಾಕಂದರೆ ಯಾವುದೋ ಒಂದು ರೂಪದಲ್ಲಿ ಅದು ಬರ್ತಾ ಇರುತ್ತೆ. ಇವತ್ತು ₹10 ಖರ್ಚಾದ್ರೂ ನಾಳೆ ಅಷ್ಟರಲ್ಲಿ ₹100 ನಿಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಸೇರೋದಕ್ಕೆ ಇದು ಆಕರ್ಷಣೆ ಮಾಡುತ್ತೆ ಈ ಯಂತ್ರ. ಅದಕ್ಕೋಸ್ಕರ ನೀವು ಈ ಯಂತ್ರನ ಮಾಡ್ಕೊಳ್ಳಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾವತ್ತಾದರೂ ಬರ್ಕೊಬೋದು, ಇಂಥ ದಿನವೇ ಬರೀಬೇಕು ಅಂತೇನಿಲ್ಲ. ಆದರೆ ನಾನು ಹೇಳೋದೇನು ಅಂದರೆ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬರ್ಕೊಳ್ಳೋದ್ರಿಂದ, ಇಲ್ಲ 5:30ಯಿಂದ 6:30 ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಬರೆದು ನೀವು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ
ಖಂಡಿತವಾಗ್ಲೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೋಡಿ, ಕೆಲವೊಂದು ಹೆಣ್ಮಕ್ಳುಗಳು ಪಾಪ ಹಗ್ಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಆದರೂ ಅವರು ದುಡಿದ ದುಡ್ಡಲ್ಲಿ ಅವ್ರಿಗೆ ಒಂದು ಜೊತೆ ಬಟ್ಟೆ ತೊಗೊಳಕ್ಕಾಗ್ತಿರಲ್ಲ, ಒಂದು ಒಳ್ಳೆ ಒಡವೆ ತೊಗೊಳಕ್ಕಾಗ್ತಾ ಇರಲ್ಲ, ಅಥವಾ ಮನೆ ಸಂಸಾರ ಅಂತ ಬಂದಿದ್ದ ದುಡ್ಡೆಲ್ಲ ಬರೀ ಸಂಸಾರಕ್ಕೆ ಖರ್ಚಾಗ್ತಾ ಇರುತ್ತೆ. ಅಂಥವರು ನನ್ನ ಹತ್ರ ಸಿಕ್ಕಿದಾಗ ತುಂಬ ನೊಂದ್ಕೊತಾರೆ. ಅದಕ್ಕೋಸ್ಕರ ನಾನು ಈ ಪುಟ್ಟ ಉಪಾಯನ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ತುಂಬ ಸರಳವಾದದ್ದು, ಆದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಈ ಯಂತ್ರ ಬಂದು ನಾವು ಸಂಖ್ಯೆಗಳ ಸಮೇತ ಬರೆದಾಗ, ಯಾಕಂದರೆ ನಾವು ಎಲ್ಲದಕ್ಕೂ ಬೀಜಾಕ್ಷರಿ ಮಂತ್ರಗಳನ್ನ ನಾವು ಬರೆಯೋದಕ್ಕೆ ಆಗೋದಿಲ್ಲ. ಆದರೆ ಇದು ಬಂದು ಭಾಗ್ಯದ ಸಂಖ್ಯೆಗಳಾಗಿರುತ್ತೆ. ಕೆಲವೊಬ್ಬರಿಗೆ ಕೆಲವೊಂದು ಭಾಗ್ಯದ ಸಂಖ್ಯೆಗಳಾಗಿರುತ್ತೆ, ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಅದನ್ನೆಲ್ಲ ಸೇರಿ ನಾವು ಒಗ್ಗೂಡಿಸಿ ಮಹಾಲಕ್ಷ್ಮಿಗೆ ಈ ಸಂಖ್ಯೆಗಳಂದರೆ ತುಂಬ ಇಷ್ಟ ಆಗುತ್ತೆ. ಈ ಸಂಖ್ಯೆಗಳನ್ನ ನಾವು ಬರೆದು ನಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ದುಡ್ಡಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಮಾಹಿತಿನ ನಿಮಗೆ ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.